ಎಲ್ರಿಗೂ ನಮಸ್ಕಾರ. ಒಂದೇ ಸೆಕ್ಟರ್ ನಲ್ಲಿ ಎರಡು ಕಂಪ್ನೀಸ್ ಇರುತ್ತೆ. ಆ ಎರಡು ಕಂಪ್ನೀಸ್ ನಲ್ಲಿ ಹೇಗೆ ಡಿಸಿಷನ್ ಮಾಡೋದು, ಯಾವ್ದ್ರಲ್ಲಿ ನಾನು ಹೂಡಿಕೆ ಮಾಡೋದು, ಲೆಟ್ಸ್ ಸೇ ನಿಮಗೆ ಕನ್ಫ್ಯೂಷನ್ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ರಿಲಯನ್ಸ್ ನ ಒಂದು ಜಿಯೋ ಕಂಪ್ನಿ ಒಂದು ಕಂಪ್ನಿ ಆಗುತ್ತೆ, ಇನ್ನೊಂದು ಏರ್ಟೆಲ್ ನ ಒಂದು ಕಂಪ್ನಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಎರಡು ನೆಟ್ವರ್ಕ್ ಬೇಸ್ ಕಂಪ್ನೀಸ್. ಸೊ ಒಂದು ರಿಲಯನ್ಸ್ ಜಿಯೋ ಇದೆ, ಒಂದು ಭಾರತಿ ಏರ್ಟೆಲ್ ಇದೆ. ಎರಡೂ ಟೆಲಿಕಾಂ ಬೇಸ್ ಕಂಪ್ನೀಸ್ ಇದೆ, ಎರಡು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಲಾರ್ಜರ್ ಬೇಸ್ ಆಫ್ ಪೀಪಲ್ ಇದ್ದಾರೆ. ಸೊ ಯಾವ್ದ್ರಲ್ಲಿ ಹೂಡಿಕೆ ಮಾಡಿದ್ರೆ ಚೆನ್ನಾಗಿ ನಿಮ್ಗೆ ಅನ್ಸುತ್ತೆ? ಸೊ ಅದನ್ನ ಹೇಗೆ ನಾವು ಕ್ವಾಲಿಫೈ ಮಾಡಬಹುದು ಅಂತಂದ್ರೆ, ಒಂದು ಅದ್ರ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಹೇಗೆ ನಡೀತಾ ಇದೆ, ಹಿಂದಿನ 6 ತಿಂಗಳು, 1 ವರ್ಷ, 2 ವರ್ಷದ ಡೇಟಾನ ನೋಡಿ, ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ, ಯಾವ್ದರ ಇನ್ಕಮ್ ಜಾಸ್ತಿ ಆಗ್ತಿದೆ, ಯಾವ್ದರ ಅಸೆಟ್ ಜಾಸ್ತಿ ಆಗ್ತಿದೆ, ಯಾವ್ದರ ಇನ್ವೆಸ್ಟ್ಮೆಂಟ್ ಪ್ರೈಸ್ ಜಾಸ್ತಿ ಆಗ್ತಿದ್ದಾರೆ, ಮತ್ತು ಯಾವುದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳನ್ನ, ಫೀಚರ್ಸ್ ಗಳನ್ನ, ಜಾಸ್ತಿ ಕಸ್ಟಮರ್ಸ್ ಗಳನ್ನ ಅಕ್ವೈರ್ ಮಾಡೋಕೆ ಏನೇನ್ ಮಾಡ್ತಿದ್ದಾರೆ. ನಿಮಗೆ ಏನ್ಸುತ್ತೆ, ಜಿಯೋನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ನಾವು ಭಾರತೀಯ ಏರ್ಟೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ಯಾಕಂದ್ರೆ ನೀವು ಕೂಡ ಚೆನ್ನಾಗಿ ಫಾಲೋನೇ ಮಾಡ್ತಾ ಇರ್ತೀರಾ. ಕೆಳಗಿರೋ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ, ಲೆಟ್ಸ್ ಸಿ ಜಿಯೋನಾ ಅಥವಾ ಭಾರತೀಯ ಏರ್ಟೆಲ್.